ಜನತಾ ದರ್ಶನಕ್ಕೆ ಸಮಸ್ಯೆಗಳ ಮಹಾಪೂರ್ವೆ ಹರಿದು ಬಂದಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಅವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ನಡೆಯಿತು. ಈ ಒಂದು ಜನತಾ ದರ್ಶನಕ್ಕೆ ಸಮಸ್ಯೆಗಳನ್ನು ಹೊತ್ತು ಜನರು ಬಂದಿದ್ದಾರೆ. ನೇರವಾಗಿ ಜಿಲ್ಲಾಧಿಕಾರಿಗಳೊಂದಿಗೆ ಮನವಿ ಸಲ್ಲಿಸಲು ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡಲಾಗಿತ್ತು. ಹೀಗಾಗಿ ಹಲವಾರು ಸಮಸ್ಯೆಗಳನ್ನು ಹೊತ್ತು ಜನರು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲು ಜನತಾ ದರ್ಶನಕ್ಕೆ ಬಂದಿದ್ರು. ಇನ್ನು ಹಲವಾರು ಸಮಸ್ಯೆಗಳನ್ನು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಜನರು ತಿಳಿಸಿದ್ದು ಜನರ ಸಮಸ್ಯೆಗೆ ಸಂಬಂಧಿಸಿದ ಇಲಾಖಾಧಿಕಾರಿಗಳಿಗೆ ಸ್ಪಂದಿಸುವಂತೆ ಹೇಳಿದ್ದಾರೆ. ಇನ್ನು ನೇರವಾಗಿ ಪರಿಹಾರ ನೀಡುವ ಭರವಸೆಯನ್ನು ಸಹ ನೀಡಲಾಗಿದ್ದು ಪಟ್ಟಣದಲ್ಲಿ ಸುಮಾರು 20 ದಿನಕ್ಕೊಮ್ಮೆ ಕುಡಿಯುವ ನೀರನ್ನು ನೀಡುತ್ತಿದ್ದಾರೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಕೇಳಿಕೊಂಡ್ರು. ಇದಕ್ಕೆ ಸಂಬಂಧಿಸಿದಂತೆ ಪುರಸಭಾ ಮುಖ್ಯಾಧಿಕಾರಿಗೆ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಜಿಲ್ಲಾಧಿಕಾರಿ ತಿಳಿಸಿದ್ರು. ಹಾಗೂ ಪಟ್ಟಣಕ್ಕೆ ಪೂರೈಕೆಯಾಗುತ್ತಿರುವ ತುಂಗಭದ್ರಾ ನದಿಯ ಮೇವುಂಡಿ ಜಾಕ್ನಲ್ನಲ್ಲಿ ರೈತರು ಅಳವಡಿಸಿರುವ ಪೈಪ್ಲೈನ್ಗಳನ್ನು ತೆಗೆಸುವಂತೆ ತಿಳಿಸಿದ್ರು. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲಿಯವರೆಗೂ ಫಲಾನುಭವಿಗಳಿಗೆ 2,000 ರೂಪಾಯಿ ಬರದೇ ಇರೋ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇದಕ್ಕೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾಧಿಕಾರಿಗಳಿಗೆ ಸೂಕ್ತ ಕ್ರಮ ವಹಿಸುವಂತೆ ಸೂಚಿಸಿದರು. ಭಾರತೀಯ ಕಿಸಾನ್ ಸಂಘದಿಂದ ರೈತರಿಗೆ 3 ಫೇಸ್ ವಿದ್ಯುತ್ ಪೂರೈಸಬೇಕು ಸೇರಿದಂತೆ 3 ಫೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ರು. ಹಾಗೂ ಸಾರ್ವಜನಿಕರು ಫೋನ್ ಮಾಡಿದಾಗ ಅವರ ಫೋನನ್ನು ರಿಸೀವ್ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸುವಂತೆ ತಿಳಿಸಿದ್ರು. ಇನ್ನು ಜನತಾ ದರ್ಶನದಲ್ಲಿ ತಹಶೀಲ್ದಾರ್ ವಾಸುದೇವ ಸ್ವಾಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಕೃಷ್ಣಪ್ಪ ಧರ್ಮರ, ಗ್ರೇಡ್ 2 ತಹಶೀಲ್ದಾರ್ ಮಂಜುನಾಥ ಅಮಾಸಿ, ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ಹಡಪದ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಇಲಾಖಾಧಿಕಾರಿಗಳು ಪಾಲ್ಗೊಂಡಿದ್ರು. ಕ್ಯಾಮರಾಮನ್ ರಾಜು ಸೂರಣಗಿ ಜೊತೆ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಇದು ಒಂದು ಜಮಾ ಮಗಳು ಈಗೆಲ್ಲ ರೈತರಲ್ಲ ಬಹಳ ಕಂಪ್ಯೂಟರ್ ಸಿಕ್ಕೊಂಡು ರೈತರು ಬೆಳೆ ಸಾಲ ಪಡೆದಿತ್ತು. ಅದನ್ನು ರೈತರ ಪಂಚಾಯತ್ಗಳಿಗೆ ನಿರಂತರ ರಸ್ತೆ, ಕಿಸಾನ್ ಸನ್ಮಾನ್ ಯೋಜನೆ ಇವೆಲ್ಲ ಒಂದಷ್ಟು ನೆಮ್ಮದಿಗಳ ಇದನ್ನ ಮಾಡ್ಕೊಂಡಿರ್ತಾರಲ್ಲ, ಇವು ಒಂದಿಷ್ಟು ಆಗಿಬಿಟ್ರೆ ನಮ್ಗೆ ಅನುಕೂಲ ಆಗ್ತೈತೆ ಎಲ್ಲ ರೈತರಿಗೆ. ಆಮೇಲೆ ಇದೊಂದು ನಮ್ಗೆ ನಮ್ಮ ರೈತರಿಗೆ ಒಂದು ಕಾಡಲ್ಲ ಅಂದ್ರೆ ಈ ಬ್ಯಾಂಕ್ ಒಂದು ಕಾಡ ಅಟ್ಲೀಸ್ಟ್ ನಮ್ಗೆ ರಾತ್ರಿ ಸಿಂಗಲ್ ಪ್ಲೇಸ್ ಐತದ ಅಲ್ಲಿ ಹೋಗಿ ಅಲ್ಲಿ ವಸ್ತಿ ಇಟ್ಕೊಂಡು ಆ ಟೈಮ್ ಕರ ನಾವು ಮೋಟರ್ ಚಾಲೂ ಮಾಡಕ್ ಒಂದು ಅನುಕೂಲ ಆಗ್ತೈತೆ ಅನ್ನೋದು. ಸಿಂಗಲ್ ಪ್ಲೇಸ್ ಇಲ್ರಿ ಸಿಂಗಲ್ ಪ್ಲೇಸ್ ಆಗಿ ಲೈಟಿಂಗ್ ಪರ್ಪಸ್ ನಮಗೆ ಲೈಟಿಂಗ್ ಕೊಡ್ರಿ ಭಾರಿ ಇದಿದೆ, ಮಳೆಯಿಂದನೇ ಗೊತ್ತಲ್ಲ, ಅಡ್ಜಸ್ಟ್ ಆಗ್ಲೇಬೇಕು. ಆಯ್ತು, ಯಾರು ಎಲ್ಲ ಸಮಸ್ಯೆ ಇಲ್ಲ, ಇದಕ್ಕೋಸ್ಕರ MD ನಮ್ಮಲ್ಲಿ ಜಾಸ್ತಿ ಮಾತಾಡುದು. ಆಮೇಲೆ ನಾವು ಹಿಂದಕ್ಕೆ ನಾವು ಹೇಳಿದ್ವಿ ಮೇಡಮ್, 28ನೇ ತಾರೀಕು ಡಿಸೆಂಬರ್ ಇದು ಆಗಸ್ಟ್ 2023 ನಾವು ಕಾರ್ಯನಿರ್ವಾಹಕ ಇಂಜಿನಿಯರ್ ಅವ್ರಿಗೆ ಸಹಿತ ನಾವು ಲೀವ್ ಕೊಟ್ಟಿರ್ತೀವಿ. ಸ್ವಲ್ಪ ಈಗ ಇದು ನಮ್ಗೆ ಅಡ್ಜಸ್ಟ್ ಆಗಲೇಬೇಕು. ಒಂದು ಪ್ರಯತ್ನ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ.